ಸತೀಶ್ ಜಾರಕಿಹೊಳಿ ಅವರು ಇಲ್ಲಿದ್ದಾರೆ ಇಲ್ಲ ಗೊತ್ತಿಲ್ಲ. ಎಲ್ಲಿದ್ದಾರೆ ಸಾರಿ, ಆಮೇಲೆ ಬಂದು ಕುಂತಿದ್ದಾರೆ. 16 ಚಾನಲ್ ಇದಾವಲ್ವಾ, ನೀವು ಕನ್ನಡದ ಮಟ್ಟಿಗೆ ತಗೊಳ್ಳಿ. ಎಷ್ಟು ದಿನ ಅಂತ ಈ ಜ್ಯೋತಿಷಿಗಳ ವಿರುದ್ಧ ನಾವೆಲ್ಲ ಹೋರಾಡಬೇಕು, ಮಾತಾಡಬೇಕು. ವಾಸ್ತು ಇದ್ರ ಬಗ್ಗೆ ಎಷ್ಟು ದಿನ ಮಾತಾಡಬೇಕು, ಹೋರಾಡಬೇಕು. ಇದೆಲ್ಲ ಆ ಮೂಢನಂಬಿಕೆಗಳನ್ನ ಬಿತ್ತುವ ಕೇಂದ್ರಗಳಾಗಿವೆ ಅವೆಲ್ಲ. ಆದರೆ ಒಂದು ನಿಜವಾದ ವಾಹಿನಿ, ಒಂದು ಮಾದರಿಯಾದ ವಾಹಿನಿ ಹೆಂಗಿರಬೇಕು ಅಂತ ಯಾವುದಾದ್ರೂ ಒಂದು ಹೊಸ ಒಂದು ಬಹುಜನರಿಗೆ ಆತ್ಮಗೌರವವನ್ನು ಎತ್ತಿ ಹಿಡಿಯುವಂಥ ಒಂದು ವಾಹಿನಿಯನ್ನು ಯಾಕೆ ತರಬಾರ್ದು? ನಮ್ಮ ಹಿಂದುಳಿದ ವರ್ಗದ, ದಲಿತ ವರ್ಗದ ನಾಯಕರುಗಳು ಈ ನಾಡಿನಲ್ಲಿ ಅವ್ರಿಗಷ್ಟೇ ಬಂಡವಾಳ ಹಾಕಿ ಚಾನಲ್ ನಡೆಸಕ್ ಶಕ್ತಿ ಇರೋದಾ? ನಮ್ಮ ಜನಗಳಿಗೆ ಹಣ ಕೊಡುವ ಶಕ್ತಿ ಇಲ್ವಾ? ಹಾಗಾದ್ರೆ ಅಲ್ವಾ? ನಾವೊಂದು ಚಾನಲ್ ಯಾರಾದ್ರೂ ಪ್ರಯತ್ನ ಪಟ್ಟಿದಾರ? ಒಂದು ಜ್ಯೋತಿಷ ಇಲ್ಲದ, ವಾಸ್ತು ಇಲ್ಲದ, ಜನ್ಮಾಂತರಗಳಿಲ್ಲದ, ನಿಗೂಢ ಸತ್ಯಗಳಿಲ್ಲದ, ಆ ಸಿನಿಮಾ ಹಾಡುಗಳು ಇಲ್ಲದೆ ಇರತಕ್ಕಂಥ ಯಾಕೆ ಒಂದು ಮಾದರಿಯಾದ ಚಾನಲ್ ತರಬಾರ್ದು? ಅಲ್ಲ, ಪ್ರಯತ್ನ ಮಾಡ್ಬೇಕಲ್ವಾ? ಯಾರಾದ್ರೂ ಮಾಡ್ಬೇಕಲ್ವಾ? ಎಷ್ಟು ದಿನಾಂತರ ಅವ್ರನ್ನ ಬೇಕೋತ ಕುತ್ಕೊಳ್ಳೋದು? ಶೂದ್ರ ಪತ್ರಿಕೆಗಳನ್ನು ಮಾಡ್ತಾರೆ, ಒಂದಿಷ್ಟು ಲಾಭ ಬಂದ್ರೆ ಅವ್ರಿಗೆ ಮಾರಾಟ ಮಾಡಿರ್ತಾರೆ, ಹೋಗ್ತಿರ್ತಾರೆ. ಮತ್ತೆ ಬಿಸಿನೆಸ್ ಅವರಿಗೆ ಬಂಡವಾಳ ಹಾಕೋರು ಇವರೇ ಇರ್ತಾರೆ. ಮೆದುಳು ಅವ್ರದ್ದಾಗುತ್ತೆ, ದೇಹ ಇವ್ರದ್ದಾಗುತ್ತೆ. ಬಹುಜನರ ಭಾವನೆಗಳನ್ನ ಎತ್ತಿ ಹಿಡಿತಕ್ಕಂಥ ಒಂದು ಪತ್ರಿಕೆ ಇನ್ನೂ ನಮ್ಮ ನಾಡಿನಲ್ಲಿ ಇಲ್ಲ ಅಂತಾನೆ ಅಂದ್ಕೊಳ್ತಿದ್ದ ನಾನು. ಬಹುಜನರ ಸಂಸ್ಕೃತಿಯನ್ನ ಎತ್ತಿ ಹಿಡಿಯುವಂತ ವಾಹಿನಿ ನಮ್ಮಲ್ಲಿಲ್ಲ ಈಗ. ನಾನು ಇದನ್ನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಾವು ವಾಣಿಜ್ಯ ಹಿತಾಸಕ್ತಿಗಳಿಗಾಗಿ ಆಯಾ ವರ್ಗದ ಮಾಲೀಕರ ರಾಜಕೀಯ ಹಿತಾಸಕ್ತಿಗಳನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಕಾರ್ಯನಿರ್ವಹಿಸ್ತಾ ಹೋಗ್ತವೆ. ಜಾಹೀರಾತುಗಳಿಲ್ಲದೆ ಇದ್ದಂತಹ ಒಂದು ಪೇಪರ್ ಬೇಕು ಅಂತ ಚಾಲೆಂಜ್ ಮಾಡಿ ಲಂಕೇಶ್ವರ್ ಪೇಪರ್ ತಂದಿದ್ರಲ್ವಾ? ನಮ್ಗೆಲ್ಲ ಎಷ್ಟು ಖುಷಿಯಾಗಿತ್ತು 80ರ ದಶಕದಲ್ಲಿ. ಯಾಕೆ ಈ ನಮ್ಮ ಹಿಂದುಳಿದ ವರ್ಗದವರಲ್ಲಿ, ದಲಿತ ವರ್ಗದಲ್ಲಿ ಎಷ್ಟು ಜನರ ಹತ್ರ ಹಣ ಇದೆ, ಎಂತೆಂದಕ್ಕೂ ಹಣ ಹಾಕ್ತಾರೆ, ಇಂತಿದ್ದಕ್ಕೂ ದಂಡದೋಷಕ್ಕೆಲ್ಲ ಕೊಡ್ತಾರೆ, ಅನ್ಯಾಯವಾಗಲೂ ಕಳೀತಾರೆ. ಯಾಕೆ ಅವರು ಈ ತರದ ಒಂದು ಪ್ರಯತ್ನ, ಒಂದು ಸಾಮೂಹಿಕ ಪ್ರಯತ್ನ, ಒಬ್ಬರೇ ಬೇಡ, ಒಂದು 4-6 ಜನ ಸೇರ್ಕೊಂಡು ಯಾಕೆ ಈ ತರದ ಪ್ರಯತ್ನಗಳನ್ನ ಮಾಡಬಾರ್ದು? ಯಾವ ಮೌಢ್ಯಗಳನ್ನ ಬಿತ್ತುವ ಮೂಲಕ ಇವತ್ತು ಆ ವಾಹಿನಿಗಳನ್ನೇ ಅಸ್ತ್ರಗಳನ್ನಾಗಿ ಮಾಡಿಕೊಂಡು ವಿಜ್ಞಾನದ ಸಾಧನಗಳನ್ನೇ ಅಜ್ಞಾನವನ್ನ ಬೆಳೆಸಲಿಕ್ಕೆ ಅವರೇನು ಮಾಧ್ಯಮವನ್ನಾಗಿ ಮಾಡಿಕೊಂಡಿದ್ದಾರಲ್ಲ, ಅದಕ್ಕೆ ಪರ್ಯಾಯವಾಗಿ ನಾವು ಆ ತರದ ಒಂದು ವಾಹಿನಿಗಳನ್ನ ತೆರೆದು ಹಿಂದುಳಿದ ವರ್ಗದಲ್ಲಿ, ದಲಿತ ವರ್ಗದಲ್ಲಿ ಇರ್ತಕ್ಕಂಥ ಪ್ರತಿಭೆಗಳನ್ನ ಒಂದು ಕಡೆ ಅಲ್ಲಿ ಇದು ಮಾಡಿ ಅವ್ರಿಗೆ ಅವಕಾಶ ಕಲ್ಪಿಸಿಕೊಟ್ಟು ಒಂದು ಹೊಸ ಸಮಾಜದ ಕನಸುಗಳನ್ನ ಅಥವಾ ಬದಲಾವಣೆಯನ್ನ ತರುವ ಪ್ರಯತ್ನಗಳನ್ನ ಆ ಥರ ಮಾಡಿದರೆ ಖಂಡಿತ ತುಂಬ ಪರಿಣಾಮ ಆಗ್ತದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಈ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಪ್ರಯತ್ನ ಮಾಡಬೇಕು, ಅವ್ರ ಸ್ನೇಹಿತರ ಜೊತೆಗೂಡಿ ಇಂಥದ್ದೊಂದು ಯೋಚನೆ ಮಾಡಬೇಕು ಅಂತ ನಾನು ಈ ಸಭೆಯಲ್ಲಿ ವಿನಂತಿ ಮಾಡಿಕೊಳ್ತೇನೆ. ನೋಡಿ, ಸ್ಮಶಾನದಲ್ಲಿ ಮಾಡ್ತಾ ಇರೋದಕ್ಕೆ ಬಹುಶಃ ಅವರಿದನ್ನು ಕುತೂಹಲಕ್ಕಾಗಿ ರಂಜನೆಗೋಸ್ಕರ ಮಾಡಿದ್ದಲ್ಲ ಅಂತ ಅಂದ್ಕೊಳ್ತೀನಿ. ಸಾವಿನ ಬಗ್ಗೆ ಇರುವ ಭಯ ಇದೆಯಲ್ಲ ಮನುಷ್ಯನಿಗೆ, ಎಲ್ಲ ಭಯಕ್ಕಿಂತ ಆ ಸಾವಿನ ಭಯ ಮನುಷ್ಯನನ್ನು ತುಂಬ ಕಾಡುತ್ತೆ. ನೋಡಿ, ನಿಮ್ಮ ಪ್ರಾಚೀನ ಎಲ್ಲ ಸಂತರು, ಶರಣರು, ಋಷಿಗಳು ಅಂತ ದೊಡ್ಡವರು ಅಥವಾ ಪ್ರಾಚೀನ ಮಹಾಕಾವ್ಯಗಳು ಅಲ್ಲೆಲ್ಲ ಸುಖದ ಸಾವನ್ನ ಬಯಸಿ ಅವ್ರು ತಪಸ್ ಮಾಡ್ತಾರೆ, ಅಂದ್ರೆ ಒಳ್ಳೆ ಸಾವು ಬರಲಿ ಅಂತ. ಇದು ಒಂದು ಚಿಂತನೆಯ ಮನಸ್ಥಿತಿ, ಇದು ಸುಖದ ಸಾವು, ಪುಣ್ಯದ ಸಾವು ಅಂತಾರೆ ಅದಕ್ಕೆ. ಆದರೆ ಇನ್ನೊಂದು ಚಿಂತನಾಧಾರೆ ಇದೆ ಭಾರತದಲ್ಲಿ, ಮರಣವೇ ಮಹಾನವಮಿ ಎನ್ನುವಂಥ ಚಿಂತನೆ ಇರುವಂಥ ಇನ್ನೊಂದು ಇದು. ಭಾರತೀಯ ವೈದಿಕ ಮನಸ್ಸಿದೆಯಲ್ಲ, ಅದು ಸುಖಾಂತ್ಯವನ್ನೇ ಬಯಸುತ್ತೆ. ಆದರೆ ಭಾರತದ ಅವೈದಿಕ ಮನಸ್ಸಿದೆಯಲ್ಲ, ಅದು ಸುಖಾಂತ್ಯವನ್ನ ಬಯಸೋದಿಲ್ಲ.
ಅದರ ಸಾವನ್ನು ಕುರಿತಾದ ದೃಷ್ಟಿಕೋನ ತುಂಬಾ ವಿಭಿನ್ನವಾಗಿದೆ. ಹಿಂದೆ ಬಪ್ಪುದು ನಾಳೆ ಬಪ್ಪುದು ನಮಗಿಂದೇ ಬರಲಿ, ಹಿಂದೆ ಬಪ್ಪುದು ನಮಗೀಗಲೇ ಬರಲಿ, ಇದಕಾರಂಜುವರು ಇದಕಾರಳುವರು ಜಾತಸ್ಯ ಮರಣಂ ಧ್ರುವಂ ಅಂತ ಬಸವಣ್ಣ ಹೇಳ್ತಾರೆ. ಜಾತಸ್ಯ ಮರಣಂ ಧ್ರುವಂ, ಹುಟ್ಟಿದ ವ್ಯಕ್ತಿ ಹುಟ್ಟಿದವ ಸಾಯುವುದು ನಿಶ್ಚಿತ, ಸಾಯಲೇಬೇಕು ಅಂತ. ಅದು ಬಸವಾದಿ ಶರಣರು ಸಾವನ್ನ ಕಂಡ ರೀತಿ ತುಂಬ ಭಿನ್ನವಾದದ್ದು. ಅವೈದಿಕ ತತ್ವಜ್ಞಾನದ ಚಿಂತನೆಯನ್ನೇ ಅವರು ವ್ಯಕ್ತಪಡಿಸ್ತಾರೆ 12ನೇ ಶತಮಾನದಲ್ಲಿ. ಅದಕ್ಕೆ ಮರಣವೇ ಮಹಾನವಮಿ ಅಂತ ಅಂದರು. ಅಂದ್ರೆ ಅದು ಸಾಯೋದು ಸರಿ, ಅದಕ್ಕೆ ಅವರ ವಚನದಲ್ಲೇ ನಿಮಗೆ ಬೇಗ ಗ್ರಹಿಸ್ಲಿಕ್ಕೆ ಅನುಕೂಲ ಆಗುತ್ತಂತ. ಜೋಳ ವಾಳಿಯವ ನಾನಲ್ಲ, ವೇಳೆ ವಾಳಿಯವ ನಾನು ಅಂತ ಒಂದು ಮಾತು ಹೇಳ್ತಾರೆ. ಅಂದ್ರೆ ಅನ್ನದ ಋಣಕ್ಕಾಗಿ ಇರೋನಲ್ಲ, ಅನ್ನದ ಋಣಕ್ಕಾಗಿ ಇದು ಸಾಯೋನಲ್ಲ ನಾನು. ಅವಾಗ ರಾಜರುಗಳು ಸತ್ತರೆ ಗರುಡರು ಅಂತ ಅವರು ರಾಜನ ಜೊತೆಗೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ರು. ಈ ಸತಿಸಾಗಮನ ಇದೆಯಲ್ಲ, ಗಂಡ ಸತ್ತ ತಕ್ಷಣ ಹೆಂಡದನ್ನು ತಗೊಂಡೋಗಿ ದುಡ್ತಾ ಇದ್ರಲ್ಲ, ಹಾಗೆ ಗರುಡರು ಅನ್ನುವಂಥ ಅವನ ಅಂಗರಕ್ಷಕರನ್ನ ರಾಜನ ಜೊತೆಯಲ್ಲೇ ಅವ್ರನ್ನ ಸೂಯಿಸೈಡ್ ಮಾಡ್ಕೊಂಡ್ಬಿಡ್ತಾ ಇದ್ರು. ನಾನು ವೇಳವಾಳಿಯವನು ಅಂತ ಹೇಳ್ತಾರೆ ಬಸವಣ್ಣ, ಆ ಕಾಲದ ಆಚರಣೆಯಲ್ಲಿದ್ದಂಥ ಪದ್ಧತಿಗೆ ಸಂಬಂಧಪಟ್ಟಂತೆ. ಆ ವೇಳೆವಾಳಿ ಅಂತ ಹೇಳಿದ್ರೆ ನಾನು ತತ್ವ ಸಾಧಕ, ತತ್ವಕ್ಕಾಗಿ ಬದುಕಿರೋನು, ಸಮಯಾಚಾರಿ, ನಾನು ತತ್ವಕ್ಕಾಗಿ ನಾನು ಬದುಕಿದ್ದೀನಿ, ತತ್ವಕ್ಕಾಗಿ ಸಾಯ್ತೀನಿ ಎನ್ನುವ ಒಂದು ಮಾತು ಬರ್ತದೆ ಅಲ್ಲಿ. ಆ ಮಾತು ಹೋರಾಟದ ಮಾತು. ಜಗತ್ತಿನ ಎಲ್ಲ ಕ್ರಾಂತಿಕಾರಿಗಳು ಸಾವಿನೊಂದಿಗೆ ಅನುಸಂಧಾನ ಮಾಡಿಕೊಂಡಂಥವರೇ ಆಗಿರ್ತಾರೆ. ಸಾವು ಅವ್ರಿಗೆ ಕಾಡೋದಿಲ್ಲ. ಯಾಕೆ ನಮ್ಮ ತೀರ ಇತ್ತೀಚಿನ ಭಗತ್ ಸಿಂಗ್ ಕೂಡ ನೀನು ಮದುವೆ ಮಾಡಿಕೊಳ್ಳು ಅಂದಾಗ ನನ್ಗೆ ಈಗಾಗಲೇ ಸಾವಿನ ಜೊತೆ ಮದುವೆಯಾಗಿದೆ ಅಂತ ಆತ. ಅನೇಕ ಜನ ಕ್ರಾಂತಿಕಾರಿಗಳು ಅವರು ಬದುಕಿದ್ದಾಗಲೇ ಸಾವನ್ನ ಅನುಭವಿಸಿರ್ತಾರೆ, ಸಾವನ್ನ ಅನುಸಂಧಾನ ಮಾಡಿರ್ತಾರೆ. ಸಾವು ಒಂದು ತತ್ವಕ್ಕಾಗಿ, ಜೀವನ ಬದುಕೋದು ಕೂಡ ಒಂದು ತತ್ವಕ್ಕಾಗಿ ಅಂತಕ್ಕಂಥದ್ದು. ಹಾಗಾಗಿ ಅಂದಿನ ಕಾಲದ ಆ ಚಿಂತನೆ ಧಾರೆ ಇದೆಯಲ್ಲ, ಒಬ್ಬ ಶರಣ ಯಾರೋ ಲದ್ದೆಯ ಅವೈದಿಕ ಚಿಂತನೆ ಹೇಗಿದೆ ಇದು ಇಂಡಿಯಾದಲ್ಲಿ ಬಂದಿದೆ ಅನ್ನಲಿಕ್ಕೆ ಈ ಕರ್ನಾಟಕದ 12ನೇ ಶತಮಾನದ ಒಂದು ಉದಾಹರಣೆ, ಆ ಭಾರತದ ಅವೈದಿಕ ಚಿಂತನೆಗೆ ಅತ್ಯುತ್ತಮ ಉದಾಹರಣೆ ಅನ್ನಲಿಕ್ಕಾಗಿ ನಾನು ಅದನ್ನ ನೆನಪಿಸ್ಕೊಳ್ತಿದ್ದೇನೆ. ಲದ್ದೆಯ ಸೋಮಣ್ಣ ಅಂತ ಕಾಣ್ತದೆ. ಸಾವು ಬಂದೆಡೆ ಸಾಯಿ, ನೋವು ಬಂದೆಡೆ ಅನುಭವಿಸುವಂತ ಆತ ಹೇಳೋದು. ನೋವು ಬಂದರೆ ಅನುಭವಿಸು, ನೀನು ಕಷ್ಟ ಬಂದರೆ ಅನುಭವಿಸು, ಸಾವು ಬಂದರೆ ಸಾಯಿ. ಎಂಥ ಧೈರ್ಯದ ಮಾತುಗಳನ್ನ ಆ ಶರಣರು ತಾಳಿದ್ರು, ಚಿಂತನೆಯನ್ನು ತಾಳಿದ್ರು ಅಂತ.